ರಾಜ್ಯದಲ್ಲಿ ಕಳಪೆ ಆಹಾರಕ್ಕೆ ಇನ್ನು ಮುಂದೆ ಬ್ರೇಕ್. ಯುಟಿ ಖಾದರ್ ಬಂದ ಮೇಲೆ ಇಲಾಖೆಗೆ ಈಗ ಮತ್ತೆ ಖದರ್ ಬಂತ ಅಂತ ನೋಡಿ. ಯಾಕಂದ್ರೆ ಯಾರೆಲ್ಲ ಅಂದ್ರೆ ಎಲ್ಲ ಕಡೆ ಒಂದಷ್ಟು ಕಡೆ ಕಳಪೆ ಆಹಾರ ಬಳಕೆ ಆಗ್ತಾ ಇತ್ತು. ಈಗ ಅದೆಲ್ಲದಕ್ಕೂ ಬ್ರೇಕ್ ಹಾಕ್ತಾ ಇದ್ದಾರೆ ಯುಟಿ ಖಾದರ್. ಖಡಕ್ಕಾಗಿ ಖದರ್ರಾಗಿ ಈಗ ಎಲ್ಲ ಕಡೆ ಎಚ್ಚೆತ್ತುಕೊಂಡಿರುವಂಥದ್ದು. ಅಂದ್ರೆ ಯುಟಿ ಖಾದರ್ ಬಂದ ಮೇಲೆ ಆರೋಗ್ಯ ಇಲಾಖೆಗೆ ಖದರ್ ಬಂತ ಅಂತ. ರಾಜ್ಯದಲ್ಲಿ ಫುಲ್ ಅಲರ್ಟ್ ಆಯ್ತಾ ಆರೋಗ್ಯ ಇಲಾಖೆ. ಇತ್ತೀಚೆಗೆ ವಿದೇಶಿ ಪ್ರಯಾಣವನ್ನು ಬೆಳೆಸಿದಂತಹ ಸಚಿವ ಯುಟಿ ಖಾದರ್ ಅಲ್ಲಿನ ಹಲವು ಬದಲಾವಣೆಗಳೇ ಯುಟಿ ಖಾದರ್ಗೆ ಪ್ರೇರಣೆ ಆಯ್ತಾ ಅಂತ. ಹೀಗಾಗಿ ರಾಜ್ಯದ ಜನರ ಆರೋಗ್ಯದತ್ತ ಯುಟಿ ಖಾದರ್ ಒತ್ತು ನೀಡ್ತಾ ಇದ್ದಾರಾ? ಕಳಪೆ ಆಹಾರ ತಡೆಗಟ್ಟಲು ಸರ್ಕಾರದಿಂದ ಈಗ ಮಹತ್ವದ ಹೆಜ್ಜೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಸರ್ಕಾರದ ವಿನೂತನ ಪ್ರಯೋಗ ಸಕ್ಸಸ್ ಆಗುತ್ತಾ ನೋಡಿ. ಯುಟಿ ಖಾದರ್ ಬಂದು ಈಗ ಎಲ್ಲ ಕಡೆ ಆರೋಗ್ಯ ತಪಾಸಣೆಗಳನ್ನ ಮಾಡ್ತಾ ಇರುವಂಥದ್ದು, ಅಂದ್ರೆ ಆಹಾರದ ತಪಾಸಣೆಯನ್ನ ಮಾಡ್ತಿದ್ದಾರೆ. ಯುಟಿ ಖಾದರ್ ಬಂದ ಮೇಲೆ ಆರೋಗ್ಯ ಇಲಾಖೆಗೆ ಖದರ್ ಬಂತ ಅಂತ. ರಾಜ್ಯದಲ್ಲಿ ಫುಲ್ ಅಲರ್ಟ್ ಆಯ್ತಾ ಆರೋಗ್ಯ ಇಲಾಖೆ. ಇತ್ತೀಚೆಗೆ ವಿದೇಶಿ ಪ್ರಯಾಣವನ್ನ ಯುಟಿ ಖಾದರ್ ಬೆಳೆಸಿದ್ರು, ವಿದೇಶಕ್ಕೆ ಹೋಗಿ ಬಂದಿದ್ರು. ಅಲ್ಲಿನ ಹಲವು ಬದಲಾವಣೆಗಳೇ ಯುಟಿ ಖಾದರ್ ಅವರಿಗೆ ಪ್ರೇರಣೆ ಆಯ್ತಾ? ಅದನ್ನ ನಮ್ಮಲ್ಲೂ ಕೂಡ ಅನುಸರಿಸಬೇಕು ಅಂತ ಅನ್ಕೊಂಡ್ರ, ಅದಕ್ಕಾಗಿಯೇ ಈ ರೀತಿ ಮಾಡ್ತಿದ್ದಾರಾ? ಹೀಗಾಗಿ ರಾಜ್ಯದ ಜನರ ಆರೋಗ್ಯದತ್ತ ಯುಟಿ ಖಾದರ್ ಈಗ ಒತ್ತು ನೀಡ್ತಾ ಇದ್ದಾರಾ? ಕಳಪೆ ಆಹಾರವನ್ನ ತಡೆಗಟ್ಟಲು ಸರ್ಕಾರದಿಂದ ಮಹತ್ವದ ಹೆಜ್ಜೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಅಂದ್ರೆ ನೋಡಿ, ಇತ್ತೀಚೆಗೆ ಗಮನಿಸಿರ್ತೀವಿ, ನಾವೇ ನ್ಯೂಸ್ ಮಾಡಿದ್ದೀವಿ. ಎಲ್ಲೆಲ್ಲಿ ಅಂದ್ರೆ ದೊಡ್ಡ ಹೋಟೆಲ್ಗಳಲ್ಲಿ ದಾಳಿ ಆಗುತ್ತೆ, ಆರೋಗ್ಯ ಇಲಾಖೆ ದಾಳಿ ನಡೆಸುತ್ತೆ, ಆಹಾರದ ಒಂದು ಪರಿಶೀಲನೆ ಆಗುತ್ತೆ. ಇಲ್ಲಿ ಇಲ್ಲಿ ಆಹಾರದಲ್ಲಿ ಕಲಬೆರಕೆ ಆಗ್ತಾ ಇದೆ, ಕೆಮಿಕಲ್ಸ್ನ ಯೂಸ್ ಮಾಡುವಂಥದ್ದು, ಜೊತೆಗೆ ಕೊಳೆತಂತಹ ಅಂದರೆ ಎಕ್ಸ್ಪೈರಿ ಆದಂತಹ ಒಂದು ಆಹಾರವನ್ನು ಬಳಸುವಂಥದ್ದು, ಇದೆಲ್ಲ ಕಂಡು ಬಂತು. ಈಗ ಹೋಟೆಲ್ ಮುಂದಿನ QR ಕೋಡ್ ಮೂಲಕ ದೂರು ಸ್ವೀಕಾರಕ್ಕೆ ಮುಂದಾಗಿದೆ. ಜನರ ದೂರುಗಳ ಬೆನ್ನಲ್ಲೇ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ. ಮಂಗಳೂರಿನ MFC ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದೆ. ಪರಿಶೀಲನೆ ಮಾಡಿದ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿರುವಂಥದ್ದು. ಶವರ್ಮಾ ಕಬಾಬ್ ತಯಾರಿಕೆ ವಿಧಾನ, ಕಿಚನ್ ಪರಿಶೀಲನೆ ಮಾಡಿದ್ದಾರೆ. ಮಸಾಲೆ ಪದಾರ್ಥ, ಅಡುಗೆಗೆ ಬಳಸುವಂತಹ ಎಣ್ಣೆ, ಇವೆಲ್ಲವನ್ನ ಕೂಡ ಆರೋಗ್ಯ ಇಲಾಖೆ ಪರಿಶೀಲನೆ ಮಾಡ್ತಾ ಇದೆ. ನೈರ್ಮಲ್ಯಕ್ಕೆ ಅಗತ್ಯ ಕ್ರಮ ವಹಿಸಬೇಕು ಅಂತ ಹೇಳಿ ಮಾಲೀಕರಿಗೆ ಸೂಚನೆಯನ್ನ ನೀಡಲಾಗಿದೆ. ಆಹಾರ ಪದಾರ್ಥಗಳ ಮಾದರಿ ಸಂಗ್ರಹ, ವರದಿಯ ಬಳಿಕ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಹೋಟೆಲ್ ಮುಂದೆ ಒಂದು QR ಕೋಡ್ ಅನ್ನ ಇಡಲಾಗುತ್ತೆ. ಅಲ್ಲಿ ನಿಮಗೇನಾದ್ರೂ ಹೋಟೆಲ್ ಅಲ್ಲಿ ಹೈಜೀನ್ ಇಲ್ಲ ಅಂತ ಅನ್ನಿಸ್ದಾಗ ಅದಕ್ಕೆ ಸ್ಕ್ಯಾನ್ ಮಾಡಿ ನೀವು ದೂರನ್ನ ನೀಡಬಹುದು. ಅದರ ಆಧಾರದ ಮೇಲೆ ಆರೋಗ್ಯ ಇಲಾಖೆ ಅಲ್ಲಿ ಪರಿಶೀಲನೆಗೆ ಮುಂದಾಗುತ್ತೆ. ಮಂಗಳೂರಿನ MFC ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದೆ. ಪರಿಶೀಲನೆ ಮಾಡಿದ ಆಹಾರದ ಪರಿಶೀಲನೆ ಮಾಡಿರುವಂಥದ್ದು ಆಹಾರ ಇಲಾಖೆ. ಶವರ್ಮಾ ಕಬಾಬ್ ತಯಾರಿಕೆ ವಿಧಾನ, ಕಿಚನ್ ಪರಿಶೀಲನೆ ನಡೆಸಿದೆ. ಮಸಾಲೆ ಪದಾರ್ಥಗಳು, ಅಡುಗೆಗೆ ಬಳಸುವಂತಹ ಎಣ್ಣೆ, ತುಂಬ ಯೂಸ್ ಮಾಡಿರೋ ಎಣ್ಣೆನೇ ಯೂಸ್ ಮಾಡ್ತಾರಾ ಏನು ಅನ್ನುವಂಥದ್ದನ್ನು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ನೈರ್ಮಲ್ಯಕ್ಕೆ ಅಗತ್ಯ ಕ್ರಮ ವಹಿಸಬೇಕು ಅಂತ ಹೋಟೆಲ್ ಮಾಲೀಕರಿಗೆ ಈಗ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಆಹಾರ ಪದಾರ್ಥಗಳ ಮಾದರಿಯನ್ನು ಸಂಗ್ರಹಿಸಿದ್ದು, ವರದಿ ಬಂದ ಬಳಿಕ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತೆ. ಏನು ಹೈಜೀನ್ ಇದೆಯಾ ಇಲ್ವಾ ಅಂತ ವರದಿಯಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಅದನಂತರವಾಗಿ ಕ್ರಮವನ್ನು ಕೈಗೊಳ್ಳುವಂಥದ್ದು. ಇನ್ನು ಮೇಲೆ ಹೋಟೆಲ್ಗಳ ಮುಂದೆ, ಮೆಡಿಕಲ್ ಶಾಪ್ಗಳ ಮುಂದೆ, ಸಣ್ಣ ಪುಟ್ಟ ಯಾವುದೇ ಹೋಟೆಲ್ ಇರ್ಬೋದು, ದೊಡ್ಡ ರೆಸ್ಟೋರೆಂಟ್ಗಳಿರ್ಬೋದು, ಎಲ್ಲ ಕಡೆ ಒಂದು QR ಕೋಡನ್ನು ಇಟ್ಟಿರ್ತಾರೆ. ಅಲ್ಲಿ ಶುಚಿತ್ವ ಇದೆಯಾ, ಹೈಜೀನ್ ಇದೆಯಾ, ಅಥವಾ ಏನಾದರೂ ಲೋಪದೋಷಗಳು ಕಂಡು ಬರ್ತಾ ಇದೆಯಾ, ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ದೂರನ್ನು ದಾಖಲು ಮಾಡಬಹುದು.